ನಾನಿವತ್ತು ನಮ್ಮ ಮನೇಲಿ ಏನಪ್ಪ ಮಧ್ಯಾಹ್ನ ಊಟ ನಾನು ಇದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಎಲ್ಲ ಶೇರ್ ಮಾಡ್ಕೊತೀನಿ. ಇಲ್ಲ ಅಂತಂದ್ರೆ ಊಟದ ಬಗ್ಗೆ ನಮ್ಮ ಕಡೆ ಅಂತಂದ್ರೆ ಉತ್ತರ ಕರ್ನಾಟಕ ಊಟ ಹೆಂಗಿರ್ತವೆ, ಬೆಳಗ್ಗೆ ಹೆಂಗಿರ್ತವೆ, ಮಧ್ಯಾಹ್ನ ಹೆಂಗಿರ್ತೈತಿ, ರಾತ್ರಿ ಹೆಂಗಿರ್ತೈತೆ ಅನ್ನೋದನ್ನು ನಾನು ದಿನಾಲೂ ವಿಡಿಯೋ ಮಾಡಿ ಹಂಚ್ಕೋಬೇಕು ನಿಮ್ಮ ಜೊತೆ ಅಂದ್ಕೊಂಡೀನಿ. ನಂದು ಅದೊಂದು ದಿನ ನಾವು ಯಾವ ಥರ ಮನೆಯಲ್ಲಿ ಅಡುಗೆ ಮಾಡ್ತೀವಿ, ಯಾವ ಥರ ಊಟ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋಬೇಕನ್ನೋದು ಒಂದು ಆಸೆ ಐತಿ. ಅದ್ರ ಬಗ್ಗೆ ಈ ವಿಡಿಯೋ ಮಾಡಾಕತ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ಮಧ್ಯಾಹ್ನದ ಊಟಕ್ಕೆ ಏನೇನು ಮಾಡಿವಪ್ಪ ಅಂತಂದ್ರೆ, ಬೆಳಗ್ಗೆ ದೋಸೆ ಮಾಡಿದ್ವಿ. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ಈಗೇನು ಮಾಡ್ಯಾವಪ್ಪ ಅಂತಂದ್ರೆ ರೊಟ್ಟಿನ ನಾವು ಈ ಪಡ್ಡಿಗೆ ದೋಸೆಗೆ ಹಾಕಿದಾಗ ಏನು ಮಾಡ್ತೀವಪ್ಪ ಅಂತಂದ್ರೆ, ಹಿಂದಿನ ದಿನವೇ ರೊಟ್ಟಿ ಮಾಡಿಟ್ಕೊಂಡಿರ್ತೀವಿ. ಅಂತಂದ್ರೆ ಬೆಳಗ್ಗೆ ದೋಸೆದು ಆಗಿಬಿಡ್ತೈತಿ, ಮತ್ತು ಆಮೇಲೆ ರೊಟ್ಟಿ ಮಾಡೋಕ್ಕಂದ್ರೆ ಆಗೋದಿಲ್ಲ, ಬೇಜಾರಾಕೈತಿ. ಬಿಸಿಲಾಗ ರೊಟ್ಟಿ ಮಾಡೋದಂತಂದ್ರೆ ಒಂದು ಸ್ವಲ್ಪ ಇದು ಅನಿಸ್ತೈತಿ. ಮಾಡೋರು ಮಾಡ್ತಾರೆ, ಸ್ವಲ್ಪ ಜನ ಇದ್ದರು, ಭಾಳ ಜನ ಇದ್ದರು ಹಿಂದಿನ ದಿನವೇ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ ಪಡ್ಡು ದೋಸೆ ಹಾಕಂಗಿದ್ರೆ. ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬ ಹರಿದಿನಗಳಲ್ಲಿ ಹಿಂದಿನ ದಿನವೇ ಒಂದು 20-30 ರೊಟ್ಟಿ ಮಾಡಿಟ್ಕೊಂಡ್ಬಿಟ್ಟಿರ್ತಾರೆ. ನಾವು ಹಂಗೆ ನಿನ್ನೆನೇ ರೊಟ್ಟಿ ಮಾಡಿಟ್ಕೊಂಡಿದ್ವಿ. ಇವತ್ತೇನಪ್ಪ ಅಂತಂದ್ರೆ ಬೆಳಗ್ಗೆ ದೋಸೆ ಆಗಿತ್ತಲ್ಲ, ಈಗ ನಾವು ಮಧ್ಯಾಹ್ನ ಊಟಕ್ಕೆ ನಿನ್ನೆ ರೊಟ್ಟಿ, ಪುಂಡಿ ಪಲ್ಯ, ಸಾಂಬಾರು ಮಾಡೀವಿ. ಇದೇನಪ್ಪ ಅಂತಂದ್ರೆ ಬೆಳಗ್ಗಿಂದ ಆಲೂಗಡ್ಡೆ ಪಲ್ಯ ದೋಸೆ ಜೊತೆ. ಇದೇನಪ್ಪ ಅಂತಂದ್ರೆ ಮೆಣಸಿನ್ಕಾಯಿ ಚಟ್ನಿ, ಮಿಜ್ಜಿ ಹಿಂಡಿ ಅಂತೀವಿ ನಾವು, ಮಿಜ್ಜಿ ಹಿಂಡಿ. ಇದೇನಪ್ಪ ಅಂತಂದರೆ ಟಮಾಟಿಕಾಯಿ ಚಟ್ನಿ. ಟಮಾಟಿಕಾಯಿ ಚಟ್ನಿ ಇದು ದೋಸೆ ಉಳಿದಿದ್ದನ್ನು ಮುಚ್ಚಿಟ್ಟೇವಿ. ಇದೇನಪ್ಪ ಅಂತಂದರೆ ಮೊಸರು, ಇದು ಉಪ್ಪಿನಕಾಯಿ, ಇದು ರೈಸು, ಪುಂಡಿ ಪಲ್ಯ. ಈಗ ನಾನು ರೊಟ್ಟಿ ಪುಂಡಿ ಪಲ್ಯ ಹಾಕ್ಕೊಂಡೀನಿ. ಅದಕ್ಕೆ ಸ್ವಲ್ಪ ಮಿಜ್ಜಿ ಚಟ್ನಿ. ನಾವು ಆಲ್ಮೋಸ್ಟ್ ಸ್ಪೂನಿಂದ ಹಚ್ಕೊಳೋದು ಕಡಿಮೆ, ರೊಟ್ಟಿ ತೊಗೊಳಕ್ಕಿಂತಲೇ ಚಟ್ನಿ ಹಚ್ಕೊಂಡ್ಬಿಡ್ತೀವಿ. ಕೆಂಪು ಚಟ್ನಿ ಅಂತಿರಲ್ಲ, ನಾವು ಏನಂತೀವಿ ಮಿಜ್ಜಿ ಚಟ್ನಿ ಅಂತೀವಿ. ಅದು ಇದೇನಪ್ಪ ಅಂತಂದ್ರೆ ಟಮಾಟಿಕಾಯಿ ಚಟ್ನಿ. ಟಮಾಟಿಕಾಯಿ ಹುರಿದು ಗುರಪುಡಿ ಹಾಕಿ, ಬೆಲ್ಲ, ಹಸಿಕಾಯಿ, ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಮತ್ತು ಏನಪ್ಪ ಅಂತಂದ್ರೆ ಉಪ್ಪು, ಎಷ್ಟು ಟೇಸ್ಟ್ ಇರ್ತದೆ ಗೊತ್ತನ್ರಿ. ಇದು ಭಾಳ ಟೇಸ್ಟ್ ಇದೆ. ಹಿಂಗಿತ್ತು ಹತ್ತಿದೆ ಇದೆಲ್ಲ. ಎಲ್ಲದಕ್ಕೂ ಬರ್ತೈತೆ ನೋಡ್ರಿ ಟೊಮೆಟಿಕಾಯಿ ಚಟ್ನಿ. ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ, ಪಡ್ಡು ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು ಟೊಮೆಟಿಕಾಯಿ ಚಟ್ನಿ. ಈ ಕೆಂಪು ಚಟ್ನಿಯಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ರೆ, ಎಣ್ಣೆ ಹಾಕ್ಕೊತೀನಿ, ಮಸ್ತ್ ಟೇಸ್ಟ್. ಈ ಥರ ಭಾಳ ರುಚಿ ಇದು ಟೊಮೆಟಿಕಾಯಿ ಚಟ್ನಿ ಅಂತೂ ಭಾಳ ರುಚಿ ಇರ್ತೈತಿ. ಒಂದು ಸಲ ನಾನು ನಿಮ್ಗೆ ಹೆಂಗೆ ಮಾಡೋದು ಅಂತಂದು ಮಾಡೋವಾಗ ಹೇಳ್ತೀನಿ. ಈಗ ಊಟ ಮಾಡಂಬರ್ರಿ. ನಮ್ಮ ಕಡೆ ಇಷ್ಟೇ ರೊಟ್ಟಿದ ಊಟ, ಆಲ್ಮೋಸ್ಟ್ ಆಲ್ ಡೈಲಿ ರೊಟ್ಟಿನ ಊಟ ಇರ್ತೈತಿ. ನಾಷ್ಟ ಮಾಡಿದಾಗ ನಾಷ್ಟನೂ ಕಡಿಮೆನ ನಮ್ಮ ಕಡೆ. ನೀರು ಬಾಯಾಗ ನೀರು ಬರಾಕತ್ತವ, ಅಷ್ಟು ಟೇಸ್ಟ್ ಇರ್ತೈತೆ ರೀ ಅದು. ಕೆಂಪು ಚಟ್ನಿ, ಟೊಮೆಟಿಕಾಯಿ ಚಟ್ನಿ, ಪುಂಡಿ ಪಲ್ಯ ಅಂತಂದ್ರೆ
ತೆಳಗೆ ಕೂತ್ಕೊಂಡು ಊಟ ಮಾಡ್ತೀವಿ ರೀ, ಮೇಲೆ ಕುಂದ್ರೋದಿಲ್ಲ. ಇದಕ್ಕೆ ಬೆಳ್ಳುಳ್ಳಿ ಹಾಕಿರ್ತಾರೆ, ಬೆಳ್ಳುಳ್ಳಿ ಮತ್ತು ಮೆಂತ್ಯಕಾಳು, ಎಣ್ಣೆ, ಉಪ್ಪು, ಶೇಂಗಾಕಾಳು, ಕಡಲೆಬೇಳೆ ಇದೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸಿ ಮುಗಿಸ್ಬೇಕು. ಅರಿಶಿನ ಅದೆಲ್ಲ ಹಾಕಿ ಪುಂಡಿ ಪಲ್ಯ ಮಾಡೋವಾಗ ಹೇಳ್ತೀನಿ ಒಂದ್ಸಲ. ಸೂಪರ್. ಕೆಂಪು ಚಟ್ನಿ, ಟೊಮೆಟೊಕಾಯಿ ಚಟ್ನಿ, ಸೂಪರ್. ಹಂಗೆ ತಿಂದ್ರೆ ತಿಂತಾನೆ ಇರ್ಬೇಕು ಅನಿಸುತ್ತೆ. ನಮ್ಮ ಕಡೆ ಭಾಳ ಪುಂಡಿ ಪಲ್ಯ, ರೊಟ್ಟಿ, ಎಣ್ಣೆ, ಖಾರ ಭಾಳ ಫೇಮಸ್ ರೀ. ಸೂಪರ್ ಇರ್ತೈತೆ ರೀ ಪುಂಡಿ ಪಲ್ಯ, ಮಸ್ತ್ ಸೂಪರ್. ನೀವು ಮಾಡ್ಕೊಂಡು ತಿನ್ನಿರಿ. ಇದು ಮುಂದೆ ಪಾನಿಪುರಿ, ಗೋಬಿ, ನಾನ್ ವೆಜ್ ಎಲ್ಲದು ನಮಗಂತೂ ರುಚಿ ಬರೋಂಗಿಲ್ಲ. ನಮ್ಗೆ ಇದೇ ರುಚಿ. ನೋಡಿರಿ ಒಂದ್ಸಲ ಮಾಡ್ಕೊಂಡು ತಿನ್ನಿರಿ ನೀವು. ಕೆಂಪು ಚಟ್ನಿ, ಪುಂಡಿ ಪಲ್ಯ, ರೊಟ್ಟಿ, ನೀರು ಬರ್ತಾವೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ನಿಮಗೆ ದಿನಾಲು ನಮ್ಮ ಮನೆಗೆ ಏನು ಮಾಡಿರ್ತೀವಲ್ಲ ಅದನ್ನ ವೀಡಿಯೋ ಮಾಡಿ ತೋರಿಸ್ತೀನಿ. ಊಟದ್ದು ಅಷ್ಟೇ, ಅಡುಗೆ ಮಾಡೋವಾಗ ಅಡುಗೆದು ತೋರಿಸ್ತೀನಿ ಇನ್ಮೇಲೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಂದು ನೀವು ಚಾನಲ್ ಐತಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.